ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ಗೆ ಬೆಳಗಾವಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಹೈಕಮಾಂಡ್ ಸ್ಥಳೀಯರ ವಿರೋಧವನ್ನು ಕೂಡ ಲೆಕ್ಕಿಸದೆ ಬಿಜೆಪಿ ಹೈಕಮಾಂಡ್ ಜಗದೀಶ್ ಶೆಟ್ಟರ್ಗೆ ಮಣೆ ಹಾಕಿರುವಂತದ್ದು. ಮಂಗಳ ಅಂಗಡಿ ಬದಲು ಶೆಟ್ಟರ್ಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿದೆ. ಇನ್ನು ಈಗ ಬೆಳಗಾವಿಯಲ್ಲಿ ಮೃಣಾಲ್ ವರ್ಸಸ್ ಶೆಟ್ಟರ್ ಫೈಟ್ ಜೋರಾಗುವಂತೆ ಕಾಣಿಸ್ತಾ ಇದೆ. ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಕಾಂಗ್ರೆಸ್ ಕಡೆಯಿಂದ ಅಖಾಡಕ್ಕೆ ಇಳಿತಾ ಇದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಅಖಾಡಕ್ಕೆ ಇಳಿತಾ ಇದ್ದು ಒಂದ್ ರೀತಿಯಾಗಿ ಫೈಟ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕುತೂಹಲ. ಈ ಬಗ್ಗೆ ಶೆಟ್ಟರ್ ಹಾಗೂ ಮಂಗಳ ಅಂಗಡಿ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಮಾಡಿದ್ದೆಲ್ಲ ಕಳೆದ 3 ದಿವಸದಿಂದ ನಾನು ಹೇಳ್ತಾ ಇದ್ದೆ, ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಏನೊಂದು ಟಿಕೆಟ್ ಕೊಡುವಂಥದ್ದು ಪ್ರೊಸೆಸ್ಸು ಅಲ್ಲಿ ನನಗೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದೆ. ಅದು ಇವತ್ತು ಕೇಂದ್ರದ ವರಿಷ್ಠರು ಇವತ್ತು ಆ ರೀತಿ ಒಂದು ಟಿಕೆಟ್ ಕೊಡುವ ಮುಖಾಂತರ ಇವತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇವತ್ತು ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ. ಅದಕ್ಕಾಗಿ ಕೇಂದ್ರದ ವರಿಷ್ಠರನ್ನ, ಅದರಲ್ಲಿ ಪ್ರಮುಖವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಕೇಂದ್ರ ಗೃಹ ಸಚಿವರಂಥ ಮಾನ್ಯ ಅಮಿತ್ ಶಾ ಅವರು ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ನಡ್ಡಾಜಿಯವರು, ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ರಾಜ್ಯದ ಅಧ್ಯಕ್ಷ ಅಂತ ವಿಜೇಂದ್ರ ಅವರು ಮತ್ತು ನಮ್ಮ ಹಿರಿಯ ನಾಯಕರಂಥ ಮಾನ್ಯ BS ಯಡಿಯೂರಪ್ಪನವರು, ಅವರಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಅದ್ರ ಜೊತೆಗೆ ಬೆಳಗಾವಿಯ ಎಲ್ಲ ನಾಗರಿಕರು, ಎಲ್ಲ ಬೆಳಗಾವಿ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೂ ಸಹಿತ ನಾನು ಅಭಿನಂದನೆ ಸಲ್ಲಿಸಿ, ಮತ್ತು ಇವತ್ತೇನು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಫೋನ್ ಮಾಡಿ ನಿಮ್ಮ ಇದು ಜಗದೀಶ್ ಶೆಟ್ಟರ್ ಅವ್ರಿಗೆ ಆಗಿದೆ, ನೀವೆಲ್ಲ ಸಪೋರ್ಟ್ ಮಾಡಿರಿ, ಹೆಚ್ಚಿನ ಇದರಿಂದ ಆರಿಸಿ ತೊಗೊಂಬರ್ರಿ ಅಂತ ಹೇಳಿದರು. ಅದೇ ಥರ ನಾವು ಅವರನ್ನು ಹೆಚ್ಚಿನ ಮತಗಳಿಂದ ಆರಿಸಿ ತರಬೇಕಂತ ವಿಶ್ವಾಸ, ಎಲ್ಲ ಕಾರ್ಯಕರ್ತರು ಆರಿಸಿ ತರ್ತಾರಂತ ವಿಶ್ವಾಸ ಇದೆ. ಫೋನ್ ಮಾಡಿದ್ರಿ ನಟ ಅವರು. ಇಲ್ಲ ಇಲ್ಲ ಅವರು ನಡ್ಡ ಅವ್ರ ಆಫೀಸ್ದಿಂದ ಫೋನ್